ಅಧ್ಯಕ್ಷರಾಗಿ ವೆಂಕಟೇಶ್ ಪ್ರಸಾದ್ ಆಯ್ಕೆಯಾಗಿದ್ದಾರೆ. 12 ವರ್ಷಗಳ ಬಳಿಕ ಕೆಎಸ್ಸಿಎಗೆ ವಾಪಸ್ ಆಗಿದ್ದಾರೆ. ಕೆಎಸ್ಸಿ ಅಧ್ಯಕ್ಷರಾಗಿ ವೆಂಕಟೇಶ್ ಪ್ರಸಾದ್ ಆಯ್ಕೆಯಾಗಿದ್ದಾರೆ. 12 ವರ್ಷಗಳ ಬಳಿಕ ಕೆಎಸ್ಸಿಎಗೆ ವಾಪಸ್ ಆಗಿರುವಂತದ್ದು ತೀವ್ರ ಜಿದ್ದಾಜಿದ್ದಿನಿಂದ ಕೂಡಿತ್ತು ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯ ಒಂದು ಚುನಾವಣೆ. ಅನಿಲ್ ಕುಂಬ್ಳೆ, ಜಾವಗಲ್ ಶ್ರೀನಿವಾಸ್ ಬಣದ ವೆಂಕಟೇಶ್ ಇದೀಗ ಜಯಬೇರಿಯನ್ನ ಬಾರಿಸಿದ್ದಾರೆ. ಇದರೊಂದಿಗೆ ಬ್ರಿಜೇಶ್ ಪಾಟೀಲ್ ಬಣಕ್ಕೆ ಮುಖಭಂಗ ಆಗಿದೆ. ನೆನೆಯಷ್ಟೇ ಎಲೆಕ್ಷನ್ ನಡೆದಿತ್ತು. ಖುದ್ದು ಡಿಸಿಎಂ ಕೂಡ ಹೋಗಿ ವೋಟ್ ಮಾಡಿದ್ರು. ಸೊ ಈಗ ರಿಸಲ್ಟ್ ಹೊರಬಿದ್ದಿದೆ. ತೀವ್ರ ಜಿದ್ದಾಜಿದ್ದಿನಿಂದ ಕೂಡಿತ್ತು ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ನ ಒಂದು ಎಲೆಕ್ಷನ್. ಇದೀಗ 12 ವರ್ಷಗಳ ಬಳಿಕ ಮತ್ತೆ ವೆಂಕಟೇಶ್ ಪ್ರಸಾದ್ ಅವರು ಆಯ್ಕೆಯಾಗಿದ್ದಾರೆ ಕೆಎಸ್ಸಿ ಅಧ್ಯಕ್ಷರಾಗಿ. ಅನಿಲ್ ಕುಂಬ್ಳೆ, ಜಾವಗಲ್ ಶ್ರೀನಾಥ್ ಬಣದ ವೆಂಕಟೇಶ್ ಜಯಬೇರಿ ಬಾರಿಸಿದ್ದಾರೆ. ಇದರೊಂದಿಗೆ ಬ್ರಿಜೇಶ್ ಪಾಟೀಲ್ ಬಣಕ್ಕೆ ಮುಖಭಂಗ ಆಗಿದೆ. ವೋಟ್ ನೋಡಿ, 746 ವೋಟ್ ಬಂದಿದೆ ಶ್ರೀನಿವಾಸ್ ಪ್ರಸಾದ್ ಅವರಿಗೆ. 561 ವೋಟ್ ಹರಿಕೃಷ್ಣ ಕುಮಾರ್ ಅವರಿಗೆ ಬಂದಿದೆ. ಮೈಸೂರು ಝೋನ್ನಲ್ಲಿ ಶ್ರೀನಿವಾಸ್ ಪ್ರಸಾದ್ 746 ವೋಟು, 1 ಪೊಸಿಷನ್. ಹರಿಕೃಷ್ಣ ಕುಮಾರ್ ಅವರಿಗೆ 561 ವೋಟ್ ಬಿದ್ದಿದೆ. The successful completion of the elections and declaring the winners. Please come on stage. BK Ravi, please come on stage. Actually, if MS Vinay or Sanjay, I, MS Keshwa, as the MC member standing here today to conclude the AGM which started at 10:30 AM today. And after I, MS Keshwa, as the MC member standing here today to conclude the AGM which started at 10:30 AM today.